ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೇಬಿಗೆ ಯೂಸ್ ಆಗೋಂಥ ಪ್ರಾಡಕ್ಟ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಮ್ಮ ಬೇಬಿ ಈಗ 7 ಮಂತ್ಸ್ ಕಂಪ್ಲೀಟ್ ಆಗಿಬಿಟ್ಟು 8 ಮಂತ್ಸ್ಗೆ ಮೊನ್ನೆ ತಾನೇ ಬಿದ್ದಿದೆ. ಸೊ ಹಾಗಾಗಿ ನನಗೆ ಗೊತ್ತಿರೋ ಅಷ್ಟು ಐಟಮ್ಸ್ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯುವದಕ್ಷ್ ಯೂಟ್ಯೂಬ್ ಚಾನಲ್. ಇಲ್ಲಿ ನಾವು ನಮ್ಮ ಬೇಬಿಗೆ ಎಲ್ಲ ಹಿಮಾಲಯ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು. ಇದು ಒನ್ ಆಫ್ ದ ಬೆಸ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಫಾರ್ ಬೇಬೀಸ್. ಮತ್ತು ಇದು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಈಗ ನೋಡ್ಬೋದು ನೀವು, ನಾನಿಲ್ಲಿ ಬೇಬಿ ಕ್ರೀಮ್ ಆಗಿರ್ಬೋದು, ಬೇಬಿ ವಾಶ್ ಮತ್ತು ಬೇಬಿ ಪೌಡರ್, ಬೇಬಿ ಸೋಪ್ ಎಲ್ಲನೂ ಅದನ್ನೇ ಯೂಸ್ ಮಾಡೋದು. ಇದು ಬಂದ್ಬಿಟ್ಟು ಜೆಂಟಲ್ ಬೇಬಿ ವಾಶ್. ಇದು ಬಂದ್ಬಿಟ್ಟು ಸ್ಕಿನ್ನ ಸ್ಮೂತ್ ಮಾಡುತ್ತೆ. ಸೊ ಇದು ಲೋ ಪ್ರೈಸಲ್ಲೇ ಸಿಗುತ್ತೆ. ಇದು ಬಂದು ಲೋ ಪ್ರೈಸ್ ಬಾಡಿ ವಾಶ್, 115 ರೂಪಾಯಿ. ಇದು ಬಂದು ಬೇಬಿ ಸೋಪು. ಇದರಲ್ಲಿ ತುಂಬಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿರ್ತಾರೆ. ಆಲ್ಮಂಡ್ ಆಯಿಲ್, ಆಲಿವ್ ಆಯಿಲ್, ಅಲೋವೆರಾ ಆ ಥರ. ಇದು ಸ್ಕಿನ್ನ ಸ್ಮೂತ್ ಮಾಡುತ್ತೆ ಆ್ಯಂಡ್ ಸಾಫ್ಟಾಗಿರುತ್ತೆ. ಇದನ್ನು ಬಂದು ಲೋ ಪ್ರೈಸಲ್ಲೇ ಸಿಗುತ್ತೆ, 100 ರೂಪೀಸಲ್ಲಿ. ಈಗ ಬೇಬಿ ಕ್ರೀಮು ಸ್ನಾನ ಮಾಡಿದ್ಮೇಲೆ ಮಕ್ಕಳಿಗೆ ಹಚ್ಚಿದ್ರೆ ಇದು ಮಾಯಿಶ್ಚರೈಸರ್ ಆಗಿ ಯೂಸ್ ಆಗುತ್ತೆ. ಸ್ಕಿನ್ನ ಸ್ಮೂತ್ ಮಾಡುತ್ತೆ ಆ್ಯಂಡ್ ಹೈಡ್ರೇಟ್ ಆಗಿ ಇಡುತ್ತೆ. ಇದನ್ನು ಪ್ರೈಸ್ ತುಂಬಾ ಲೋ ಇದೆ, 105 ರೂಪೀಸ್ಗೆ. ನೆಕ್ಸ್ಟ್ ಬಂದು ಬೇಬಿ ಪೌಡರ್. ಇದು ಬಾಡಿನ ರಿಫ್ರೆಶ್ ಮಾಡುತ್ತೆ. ಮಕ್ಕಳಿಗೆ ಒಳ್ಳೆ ಸ್ಮೆಲ್ ಕೊಡುತ್ತೆ. ಇದೆಲ್ಲ ಓವರಾಲ್ ಬಂದ್ಬಿಟ್ಟು 500 ರೂಪೀಸಲ್ಲಿ ಆಗಿಬಿಡುತ್ತೆ ಐಟಮ್ಸು. ಸೊ ಹಾಗಾಗಿ ತುಂಬ ಎಕ್ಸ್ಪೆನ್ಸಿವ್ ಏನಲ್ಲ, ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಬೈ ಮಾಡ್ಬೋದು. ಸೊ ಅಫೋರ್ಡೆಬಲ್ ಪ್ರೈಸ್. ನೆಕ್ಸ್ಟ್ ಬಂದುಬಿಟ್ಟು ಮಗುಗೆ ನಾನು ಡೈಪರ್ ಯೂಸ್ ಮಾಡ್ತಾ ಇರೋದು ಪ್ಯಾಂಪರ್ಸ್ ನಿವೇದಿದು. ಸೊ ಇದು ತುಂಬ ಸೂಪರ್ ಸಾಫ್ಟಾಗಿರುತ್ತೆ ಮತ್ತು ಯಾವುದೇ ಇರಿಟೇಷನ್ ಆಗೋಲ್ಲ, ರ್ಯಾಷಸ್ ಇರಲ್ಲ, ತುಂಬ ಎಕ್ಸಲೆಂಟಾಗಿ ಅಬ್ಸರ್ವ್ ಮಾಡುತ್ತೆ. ಇದು ಅಡ್ಜಸ್ಟಬಲ್ಲು ಮತ್ತು ಸೂಪರ್ ಕ್ವಾಲಿಟಿ ಇದೆ. ಇನ್ನು ನನಗೆ ತುಂಬಾ ಇಷ್ಟ ಆಯಿತು ಮತ್ತು ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸೊ ಪ್ರೈಸ್ ಕೂಡ ನಿಮಗೆ ನೋಡ್ಬೋದು ಲೋ ಆಗಿದೆ, 399 ರೂಪೀಸ್ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ನಾನು ಒಂದು ಚಿಕ್ಕ ನೈಲ್ ಕಟರ್ ತೊಗೊಂಡಿದ್ದೀನಿ ನೈಲ್ಸ್ ಕಟ್ ಮಾಡೋಕ್ಕೆ. ಹಾಗೆ ಒಂದು ಕಾಜಲ್ ಇಟ್ಕೊಂಡಿದ್ದೀನಿ. ಇದು ಚುಕ್ಕೆ ಕಡ್ಡಿ ಅಂತಾರೆ, ಇದು ಹಳ್ಳಿ ಸೈಡೆಲ್ಲ ಇಟ್ಟಿದ್ರು ಮುಂಚೆ. ಸೊ ಇದು ಡಿಫ್ರೆಂಟ್ ಶೇಪಲ್ಲಿ, ಡಿಸೈನಲ್ಲಿ ಇರುತ್ತೆ. ದಿನ ಒಂದೊಂದು ಥರದ್ದು ಬಟ್ಟಿಟ್ರೆ ಮಗುಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ಇಲ್ಲಿ ವಿಭೂತಿ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ನಮ್ಮ ಅಜ್ಜಿ ಹೇಳಿದರು, ಇದು ಮಕ್ಕಳಿಗೆ ಸ್ನಾನ ಮಾಡಿಸಿದ ತಕ್ಷಣ ವಿಭೂತಿ ಇಟ್ಟರೆ ಮಲ್ಕೊಂಡಾಗ ಅವು ನಿದ್ದೆಯಲ್ಲಿ ಕನಸಲ್ಲಿ ಕೆಟ್ಟ ಕನಸು ಬೀಳಲ್ಲ ಅಂತ. ಸೊ ಹಾಗಾಗಿ ವಿಭೂತಿ ಹಚ್ತೀನಿ. ಇಲ್ಲಿ ಸ್ವಲ್ಪ ಸಾಫ್ಟ್ ಟಾಯ್ಸ್ ತೊಗೊಂಡಿದ್ದೀನಿ ನನ್ನ ಮಗುಗೆ. ಯಾಕಂದರೆ ಇದು ಬಂದು ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು, ಮತ್ತು ಸೋಷಿಯಲ್ ಆ್ಯಂಡ್ ಎಮೋಷನಲ್ ಡೆವಲಪ್ಮೆಂಟ್ಗೆ, ಸ್ಕಿಲ್ಸ್ಗೆ, ಮಗು ಕ್ರಿಯೇಟಿವ್ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಸೇಫ್ ಕೂಡ. ನಾನಿಲ್ಲಿ ನನ್ನ ಮಗುಗೆ ಅಲೆ 7 ತಿಂಗಳಿದ್ದಾಗಿಂದ ಹಲ್ಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಟೀತರ್ ತೊಗೊಂಡಿದ್ದೀನಿ. ಸೊ ಇದು ಬಾಯಲ್ಲಿ ಇಟ್ಕೊಳ್ಳೋಕ್ಕೆ ಅದು ಸೇಫ್ ಆಗಿರುತ್ತೆ, ಅದಕ್ಕೆ ಮತ್ತು ಚೀವ್ ಮಾಡೋದೆಲ್ಲ ಕಲಿಯೋಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಬಿಬ್ ಮತ್ತು ಸಾಕ್ಸ್ ತೊಗೊಂಡಿದ್ದೀನಿ, ನ್ಯಾಪ್ಕಿನ್ಸ್ ಎಲ್ಲ ಮಗುಗೆ ಊಟ ಮಾಡಿಸ್ಬೇಕಾದ್ರೆ ಯೂಸ್ ಆಗೇ ಆಗುತ್ತೆ. ಸೊ ಇಲ್ಲಿ ನಾನು ಸಮ್ಮರಲ್ಲಿ ಈ ಥರ ಕ್ಲಾತ್ಸ್ ಹಾಕ್ತಿದ್ದೆ. ಇದು 100% ಕಾಟನ್ನು, ಫಸ್ಟ್ ಕ್ರೈಯಲ್ಲಿ ಆರ್ಡ್ರ್ ಮಾಡಿರೋದು. ಒಂದು ಫುಲ್ ಸ್ಲೀವ್ಲೆಸ್ಸು ಒಂದು. ಆಮೇಲೆ ನಾನು ವಿಂಟರ್ಗೆ ಈಗ ತರಿಸ್ಕೊಂಡಿದ್ದೀನಿ. ಸೊ ಇದು ತುಂಬ
ಮತ್ತು ಸ್ವಲ್ಪ ದಪ್ಪನೇ ಇರಬೇಕು ಮತ್ತು ಫುಲ್ ಸ್ಲೀವ್ಸು, ಫುಲ್ ಬಾಡಿ ಕವರ್ ಆಗುತ್ತೆ. ಸೊ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನ್ನ ಮಗನಿಗೆ. ಮತ್ತು ನಾನು ಬೇಬಿ ರ್ಯಾಪರ್ ತೊಗೊಂಡಿದ್ದೆ. ಇದು 100% ಕಾಟನ್. ನ್ಯೂ ಬಾರ್ನ್ ಬೇಬಿ ಇಂತಾಗಂತೂ ತುಂಬ ಯೂಸ್ ಆಗ್ತಾಯಿತ್ತು ಕ್ಯಾರಿ ಮಾಡೋಕ್ಕೆಲ್ಲ. ಇದು ಫಸ್ಟ್ ಕ್ರೈಯಲ್ಲಿ ಆರ್ಡ್ರ್ ಮಾಡಿದ್ದು, ಈಗಲೂ ಅದನ್ನು ಯೂಸ್ ಮಾಡ್ತೀನಿ. ಮತ್ತು ಇಲ್ಲಿ ನಾನು ಇದೇ ಥರದ್ದು ಫಸ್ಟ್ ಕ್ರೈಯಲ್ಲಿ ಆರ್ಡ್ರ್ ಮಾಡಿರೋದು ಸಾಫ್ಟ್ ಆಗಿರೋ ಟವಲ್, ಅದು 100% ಕಾಟನ್ನೇ. ಅದು ಕೂಡ ನೀವು ನೋಡ್ಬೋದು ಚೆನ್ನಾಗಿದೆ. ಸೊ ತುಂಬ ಸಾಫ್ಟಾಗಿದೆ. ಅಂದರೆ ನಾನು 6 ಮಂತ್ಸ್ ಆದಮೇಲೆ ಇದು ಫೀಡಿಂಗ್ ಬಾಟ್ಲು ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ ಪ್ಲಾಸ್ಟಿಕ್ ಬದಲು ನೀವು ಸ್ಟೀಲ್ ತೊಗೊಂಡ್ರೆ ಬೆಟರ್, ಅದು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಿಮಿಲಾಕ್ ಮಿಲ್ಕ್ ಪೌಡರ್ ಡಾಕ್ಟರ್ ಸಜೆಸ್ಟ್ ಮಾಡಿರೋದು ಇನ್ಫ್ಯಾಂಟ್ ಫಾರ್ಮುಲಾ ಯೂಸ್ ಮಾಡ್ತಾಯಿದ್ದೀನಿ. ನಾನೀಗ ಸೆಕೆಂಡ್ ಸ್ಟೇಜ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಮತ್ತು ಮಕ್ಕಳಿಗೆ ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.